ರಮೇಶ್ ಬಾಬು. ಮಾನ್ಯ ಸಭಾಪತಿಗಳೇ, ಶೂನ್ಯ ವೇಳೆಯ ಪ್ರಸ್ತಾಪದ ಅವಕಾಶಕ್ಕಾಗಿ ಧನ್ಯವಾದಗಳು. ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕದಲ್ಲಿ ಹಿರಿಯ KAS ಅಧಿಕಾರಿಗಳಿಗೆ ಅವರ ಸೇವಾ ಹಿರಿತನ ಮತ್ತು ನಿಯಮಾವಳಿಗಳ ಅನ್ವಯ IAS ಹುದ್ದೆಗೆ ಪದೋನ್ನತಿಯನ್ನು ನೀಡುತ್ತದೆ. ಕೇಂದ್ರ ಸರ್ಕಾರದ ಲೋಕಸೇವಾ ಆಯೋಗದ ಮೂಲಕ IAS ಪದವಿಯನ್ನು ಪಡೆದು ಆಯ್ಕೆಯಾದ ಅಧಿಕಾರಿಗಳು ಕೇಂದ್ರ ಸರ್ಕಾರದ ಮತ್ತು ಲೋಕಸೇವಾ ಆಯೋಗದ ನಿಯಮಾವಳಿಗಳಿಗೆ ಅನುಗುಣವಾಗಿ ಮುಸ್ಸೋರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿಯಲ್ಲಿ ಇಂಡಕ್ಷನ್ ತರಬೇತಿ ಕಾರ್ಯಕ್ರಮ ITP ಅಡಿಯಲ್ಲಿ ಕಡ್ಡಾಯವಾಗಿ ತರಬೇತಿಯನ್ನು ಪಡೆಯಬೇಕಾಗುತ್ತದೆ. ಅದೇ ರೀತಿ ರಾಜ್ಯದಲ್ಲಿ IAS ಹುದ್ದೆಗೆ ಪದೋನ್ನತಿ ಪಡೆದ ಅಧಿಕಾರಿಗಳು ರಾಜ್ಯದಲ್ಲಿ IAS ಹುದ್ದೆಯನ್ನು ನಿರ್ವಹಿಸುವ ಮೊದಲು ಕಡ್ಡಾಯವಾಗಿ ಇಂಡಕ್ಷನ್ ತರಬೇತಿಯನ್ನು ಪಡೆಯಬೇಕಾಗಿರುತ್ತದೆ. ಈ ತರಬೇತಿಯನ್ನು ಹೊಂದದೆ ಪದೋನ್ನತಿ ಹೊಂದಿದವರು ನೇರವಾಗಿ IAS ಹುದ್ದೆಯನ್ನು ಹೊಂದಲು ಅಥವಾ ಕಾರ್ಯನಿರ್ವಹಿಸಲು ಅವಕಾಶ ಇರುವುದಿಲ್ಲ. ಕರ್ನಾಟಕದಲ್ಲಿ 2016, 2018, 2019, 2020, 2021 ಮತ್ತು 2022ರಲ್ಲಿ ಸುಮಾರು 26 ಹಿರಿಯ KAS ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರವು IAS ಅಧಿಕಾರಿಗಳಾಗಿ ಪದೋನ್ನತಿ ನೀಡಿರುತ್ತದೆ. ಪದೋನ್ನತಿ ಪಡೆದ ಅಧಿಕಾರಿಗಳನ್ನು ರಾಜ್ಯ ಸರ್ಕಾರವು ಇಂಡಕ್ಷನ್ ತರಬೇತಿಗೆ ನಿಯೋಜನೆ ಮಾಡಿರುತ್ತದೆ. ಆದರೆ IAS ಪದೋನ್ನತಿ ಪಡೆದ ರಾಜ್ಯದ ಸುಮಾರು 25 ಅಧಿಕಾರಿಗಳು ನಿಯಮಾನುಸಾರ ಇಂಡಕ್ಷನ್ ತರಬೇತಿ ಕಾರ್ಯಕ್ರಮಕ್ಕೆ ಒಳಪಟ್ಟಿರುವುದಿಲ್ಲ. ತರಬೇತಿ ಪಡೆಯುವುದರಿಂದ ಸರ್ಕಾರದ ನೀತಿಗಳು, ಕೆಲಸದ ಜವಾಬ್ದಾರಿಗಳು, ಹೊಂದಾಣಿಕೆ, ಜವಾಬ್ದಾರಿಯ ಉದ್ದೇಶ ಮತ್ತು ದಕ್ಷತೆಯ ಸೇವೆಗೆ ಸಹಕಾರಿಯಾಗುತ್ತದೆ. ಪದೋನ್ನತಿ ಪಡೆದ ಅಧಿಕಾರಿಗಳು ತರಬೇತಿ ಪಡೆಯದಿರುವ ಕುರಿತು ಮತ್ತು ಇಂಡಕ್ಷನ್ ತರಬೇತಿ ಪಡೆಯದ ಹೊರತು ಅವರನ್ನು IAS ಅಧಿಕಾರಿಗಳೆಂದು ಪರಿಗಣಿಸಲು ಸಾಧ್ಯವಿಲ್ಲವೆಂದು ಮಾಧ್ಯಮಗಳಲ್ಲಿ ವರದಿಯಾಗಿರುತ್ತದೆ. ಆದುದರಿಂದ ರಾಜ್ಯ ಸರ್ಕಾರವು IAS ಪದೋನ್ನತಿ ಪಡೆದ ಅಧಿಕಾರಿಗಳನ್ನು ತರಬೇತಿಗೆ ಒಳಪಡಿಸುವುದು ಅನಿವಾರ್ಯವಾಗಿದ್ದು, ಸಾರ್ವಜನಿಕ ಮಹತ್ವವುಳ್ಳ ಈ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುವ ಮೂಲಕ ರಾಜ್ಯ ಸರ್ಕಾರದ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ DPAR ಕ್ರಮ ಕೈಗೊಳ್ಳಲು ಕೋರುತ್ತೇನೆ. ಸಭಾನಾಯಕ. ಸಭಾಪತಿಯವರೇ, ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ಉತ್ತರ ಒದಗಿಸಲಾಗುವುದು.